ಸಾರೆ ಜಹಾ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ನಮ್ಮ ದೇಶದ ಮುಂದೆ ಇನ್ಯಾವ ದೇಶ ಇದೆ ರೀ? ವಿ ಆರ್ ನೌ ಅಟ್ ಪಲ್ಲಾಸ ಅಂತ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಚಾರ್ಕೋಲ್ ತುಂಬಿರುವಂಥ ಕಂಪಾರ್ಟ್ಮೆಂಟ್ಗಳು. ಆ್ಯಕ್ಚುಲಿ ನಾವೀಗ ಇರುವಂಥ ಜಾಗದ ಹೆಸರು ಪಲ್ಲಾಸ ಅಂತ ಹೇಳಿ, ಅದಕ್ಕೆ ನಾವು ಒಂದು ಹೊಸ ಹೆಸರನ್ನ ಇಟ್ಟಿದ್ದೀವಿ, ಪಾಯಸ ಅಂತ ಹೇಳಿ. ಯಾಕಂದರೆ ಸುಲಭ ಕರೆಯಾಗಿರ್ಬೇಕಲ್ವಾ. ಊರಿಂದ ಹೊರಟ ಮೇಲೆ 714 ಕಿಲೋಮೀಟರ್ ದೂರ ಬಂದು ನಾವೀಗ ಗುಂಟೂರು ಜಂಕ್ಷನ್ ಅಲ್ಲಿ ಕೆಳಗಿಳಿದಿದ್ದೀವಿ. ಈ ಒಂದು 714 ಕಿಲೋಮೀಟರ್ ಈ ಒಂದು ಇದರಲ್ಲಿ ಕೂತ್ಕೊಂಡು ಥರ್ಡ್ AC ಕೂತಿದ್ವಿ. ಹಂಗಾಗಿ ಸ್ವಲ್ಪ ಬಚಾವು. ಅಪ್ಪಿತಪ್ಪಿ ಜನರಲ್ಲೆಲ್ಲ ಏನಾದ್ರು ಕೂತಿದ್ರೆ ತುಂಬ ಕಷ್ಟ ಇತ್ತು. ಈಗ ನಾವು ಗುಂಟೂರಲ್ಲಿ ಹಿಡಿದು ಕಾಲು ಕೈ ಎಲ್ಲ ಸರಿ ಮಾಡ್ಕೊಂತಿದೀವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬೇಡ ತಡಿ. ಕಾಲೇಜೆಲ್ಲ ದೇವಸ್ಥಾನ ಅದು. ಅದೇ ಕಾಲೇಜ್ ಅದು ದೇವಸ್ಥಾನ ಅಂತ. ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಬಟ್ ವ್ಯೂ ಮಾತ್ರ ಸೂಪರ್ ಆಗಿದೆ. ನಾವೀಗ ವಿಜಯವಾಡದಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ಹಾವ್ರಾ ಬ್ರಿಡ್ಜ್ ಹೇಗಿದೆಯೋ ಅದೇ ರೀತಿ ಇಲ್ಲೂ ಕೂಡ ಒಂದು ಸ್ಟ್ರಕ್ಚರ್ನ ರೆಡಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಮಾತ್ರ ಸೂಪರ್ ಆಗಿದೆ ಗುರು. ತಿರುಪತಿ ಬೇಕಿಲ್ವಾ? ತಿರುಪತಿ ಕಾಣಲ್ಲ ಬಿಡು. ಯಾಕಂದ್ರೆ ತಿರುಮಲ ಬೆಟ್ಟ ಎಲ್ಲ 7 ಕಿಲೋಮೀಟರ್ ಹೋಗ್ಬೇಕು. ಮಾತ್ರ ಕೆಳಗೆ ನೋಡಿಲಿ. ಫೈನಲಿ ನಾವೀಗ ತಮಿಳುನಾಡಿನ ವಿಜಯವಾಡಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು ಟ್ರೈನ್ ಸ್ಟೇಷನ್ ಹೇಗಿದೆ ಅಂತೇಳಿ. ಆಲ್ಮೋಸ್ಟ್ 800 ಕಿಲೋಮೀಟರ್ಸ್ ಆಗಿದೆ. ಆ ಕಡೆಯಿಂದ ಕೂಡ ಒಂದು ಟ್ರೈನ್ ಬರ್ತಾ ಇದೆ. ವಿಜಯವಾಡದಲ್ಲಿ ಏನಾದರೂ ತಿನ್ನೋದಕ್ಕೆ ತಗೊಂಡು ಮತ್ತೆ ನಮ್ಮ ಜರ್ನಿ ಶುರುವಾಗುತ್ತೆ. ಆಲ್ಮೋಸ್ಟ್ ಇಲ್ಲೊಂದು 10 ನಿಮಿಷಗಳ ಕಾಲ ಈ ಒಂದು ಟ್ರೈನ್ ಸ್ಟೇಷನಲ್ಲಿ ಸ್ಟಾಪ್ ಕೊಡ್ತಾರೆ. ವಿಜಯವಾಡದಲ್ಲಿ ಜಸ್ಟ್ 2 ಚಿಪ್ಸ್ ತಗೊಂಡ್ವಿ ಹೋಣ. ಟೈಮ್ ಈಗ 9:30 ಆಗಿದೆ. ಜಸ್ಟ್ ಎದ್ದಿದ್ದೀವಿ. ಈಗ ಮುಖ ತೊಳೆಯೋಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು ಹೇಗಿದೆ ವೆದರ್ ಅಂತೇಳಿ. ಒಂದೇನು ಗೊತ್ತಾ, ಈ ಸೈಡು ನೀರಿಗೆ ಬರ ಇಲ್ಲ. ಬಟ್ ನೀವು ನೋಡ್ತಾ ಇರ್ಬೋದು ಗದ್ದೆಯಲ್ಲೆಲ್ಲ ಗೊಣಬೆ ಹಾಕಿದ್ದಾರೆ. ಐ ಥಿಂಕ್ ಗೋಧಿ ಅನ್ಸುತ್ತೆ. ಏನಂತ ಗೊತ್ತಿಲ್ಲ ಗುರು. ಬರೀ ಕುತ್ಕ ತಿನ್ನೋ ಮಲ್ಗು, ಕುತ್ಕ ತಿನ್ನೋ ಮಲ್ಗು, ಹೋಗು ಕ್ಯಾಂಪಿಗೆ ಹೋಗು ಮುಗಿಸ್ಕೊಂಡು ಬಾ, ಆ ಥರ ಇದೆ ಕತೆ. ನೀವು ನೋಡ್ತಾ ಇರ್ಬೋದು ಹೇಗಿದೆ ಇವಾಗ. ನೀರಿಗೆ ಒಂದೇ ಒಂದು ಚೂರು ಪ್ರಾಬ್ಲಮ್ ಇಲ್ಲ ರೀ. ನಮಗೆಲ್ಲ ಜಾಗ ಇದೆ, ನೀರಿಲ್ಲ. ಇಲ್ಲಿ ನೋಡ್ರಿ ನೀರು ಇದೆ, ಜಾಗನೂ ಇದೆ, ಬಟ್ ಏನೂ ಮಾಡ್ತಾನೆ ಇಲ್ಲ. ಹಂಗೆ ಹಾಳ್ಬಿಟ್ಟಿದ್ದಾರೆ. ಈಗ ಗದ್ದೆ ಬೈಲು ನೋಡ್ರಿ, ಗದ್ದೆ ಬೈಲು ಈ ಥರ ಗದ್ದೆ ಬೈಲು ಸಿಗಲ್ಲ. ನಮ್ಮೂರಿಗೆ ಬಂದರೆ ಇಲ್ಲೇನು ಗೊತ್ತಾ ನಿಮಗೆ, ಎಷ್ಟು ದೂರ ಆಲ್ಮೋಸ್ಟ್ ನಾವೀಗ ಒಂದು 1000 ಕಿಲೋಮೀಟ್ರ್ ಬಂದ್ವಿ. ಈ 1000 ಕಿಲೋಮೀಟ್ರ್ ಎಲ್ಲೂ ಕೂಡ ಇದೊಂದು ಹೈ ಮಿಡ್ಸ್ ಆ ಥರ ಇಲ್ಲ. ಒಂದು ಫ್ಲ್ಯಾಟ್ ಜಾಗ ಆ ಥರ ಹೋಗುತ್ತೆ. ನಮ್ಮೂರಲ್ಲಿ ಹಂಗಿಲ್ಲ. 1 ಕಿಲೋಮೀಟ್ರ್ ಅನ್ನೋದ್ರೊಳಗೆ 4-5 ಏರುಳ್ಳಿಗಳು ಬಂದು ಹೋಗಿರ್ತವೆ. ಬಟ್ ಇಲ್ಲಿ ಆ ಥರ ಇಲ್ಲ. ನೀವು ನೋಡ್ರಿ, ಎಲ್ಲ ನೋಡಿದ್ರು ಫ್ಲ್ಯಾಟಾಗೆ ಕಾಣಿಸುತ್ತೆ. ನೀವು ಆ ಸೈಡ್ ಎಲ್ಲೇ ನೋಡಿದ್ರು ಕೂಡ ಫುಲ್ ಫ್ಲ್ಯಾಟ್ ಜಾಗ. ಎಲ್ಲ ನೋಡಿದ್ರು ಜಸ್ಟ್ ಫ್ಲ್ಯಾಟು. ಮಣ್ಣು ಕೂಡ ನೋಡಿ ಅಷ್ಟೇ ಚೆನ್ನಾಗಿಲ್ಲ. ನಮ್ಮ ಸೈಡ್ ಥರ ಮಣ್ಣು ಇಲ್ಲ ಈ ಕಡೆಗೆ. ತುಂಬ ಲೂಸ್ ಮಣ್ಣು ಕೂಡ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಬಟ್ ಈ ಒಂದು ಹುಲ್ಲೇನಿದೆ ಇದು ತುಂಬ ಇದೆ. ಆಲ್ಮೋಸ್ಟ್ ಇದು ಏನಂತ ಗೊತ್ತಿಲ್ಲ. ಬಟ್ ನಾನು ನೋಡಿದ್ನಲ್ಲ, ಕರ್ನಾಟಕದಿಂದ ಹೊರಗೆ ಆಂಧ್ರ ದಾಟಿದ ಕೂಡಲೇ ಅದೊಂದು ಹುಲ್ಲು ಮಾತ್ರ ನೋಡ್ತಾನೆ ಇದು ಕಳೆ ಅದು. ಆಮೇಲೆ ಕೆರೆ ನೋಡ್ತಾ ಇರ್ಬೋದು, ಫ್ಯಾಕ್ಟ್ರಿ ಹುಲ್ಲನ್ನೆಲ್ಲ ತುಂಬ್ತಾ ಇದ್ದಾರೆ.
ಯಾಕೋ ಮಳೆ ಬರುವಂಥ ವೆದರ್ ಇದೆ. ವೆದರ್ ತುಂಬ ಚೆನ್ನಾಗಿದೆ. ನೋಡೋಣ ಬನ್ನಿ ಹೇಗೆ ಹೋಗುತ್ತೆ ನಮ್ಮ ಈ ಒಂದು ಸಫರ್. ನಾವೀಗ ಆಲ್ಮೋಸ್ಟ್ 1200 ಕಿಲೋಮೀಟರ್ ಹತ್ರ ಬಂದಿದ್ದೀವಿ. ಇವತ್ತು ರಾತ್ರಿ 9 ಗಂಟೆಗೆ ನಾವು ವೆಸ್ಟ್ ಬೆಂಗಾಲ್ಗೆ ಹೋಗ್ತೀವಿ. ಅಲ್ಲಿ ಹಾವ್ಡಾ ಬ್ರಿಡ್ಜನ್ನು ಕೂಡ ಕ್ರಾಸ್ ಮಾಡ್ತೀವಿ. ರಾತ್ರಿ ಆಗಿರೋದ್ರಿಂದ ಹಾವ್ಡಾ ಬ್ರಿಡ್ಜ್ ನಿಮಗೆ ಕಾಣೋದು ಕಷ್ಟ. ಬಟ್ ನೋಡೋಣ ಹೇಗಿರುತ್ತೆ ನಮ್ಮ ಸಫರ್ ಅಂತ ಹೇಳಿ. ಈಗ ಫ್ರೆಶ್ ಅಪ್ ಆಗಿ ತಿಂಡಿ ತಿಂತೀವಿ. ತಿಂಡಿ ಎಲ್ಲಿ ಸಿಗುತ್ತೆ ಅಂತ ನೋಡಬೇಕು. ಆ್ಯಕ್ಚುಲಿ ನಾವೀಗ ಇರುವಂಥ ಜಾಗದ ಹೆಸರು ಪಲಾಸ ಅಂತ ಹೇಳಿ. ಅದಕ್ಕೆ ನಾವು ಒಂದು ಹೊಸ ಹೆಸರನ್ನ ಇಟ್ಟಿದ್ದೀವಿ, ಪಾಯಸ ಅಂತೇಳಿ. ಯಾಕಂದರೆ ಸುಲಭ ಕರೆಯೋಕ್ಕಿರ್ಬೇಕಲ್ವಾ. ಪಲಾಸ ಅನ್ನೋ ನೇಮು ಅಷ್ಟು ಸುಲಭಕ್ಕೆ ನೆನಪಿರಲ್ಲ, ಅದಕ್ಕಾಗಿ ಪಾಯಸ ಅಂತ ಇಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಐ ಥಿಂಕ್ ಅದು ಸಾಸಿವೆ ಅಂತ ನನಗೆ ಅನಿಸುತ್ತೆ. ಈ ಸೈಡು ನೀವು ನೋಡ್ತಾ ಇರ್ಬೋದು ಸೆಣಬು ಅಂತೆ, ಸೆಣಬು. ಈ ಸೈಡು ಸಿಟಿ ಎಲ್ಲ ರೆಡಿ ಆಗ್ತಾ ಇದೆ, ಪಲಾಸ ಸಿಟಿ ಪಕ್ಕದಲ್ಲಿ. ಹಾಗೆ ಎಲ್ಲ ಕಡೆ ನೀರಿದೆ, ಅದೇ ಒಂದು ಖುಷಿ ಅಲ್ಲ. ನಮ್ಮ ಸೈಡೆಲ್ಲ ಹುಡುಕಿದ್ರು ಒಂದು ಇಂಚ್ ನೀರು ಸಿಗಲ್ಲ. ಇಲ್ಲಿ ಮಾತ್ರ ಎಲ್ಲಿ ನೋಡಿದ್ರು ಕರಿಬೇವಿನ ಮರ ಮತ್ತೆ ನಿಮಗೆ ನೀರು. ಬೇವಿನ ಮರ ಮಚ್ಚ ಅದು. ಕರಿಬೇವು, ಕೈಬೇವು ಅಲ್ಲಿತ್ತಲ್ಲ, ಕೈಬೇವಿನ ಮರ ಇತ್ತು ಅಷ್ಟೇ. ಅದೇ ಮತ್ತಿನ್ನೇನಿಲ್ಲ, ಬರೀ ಮುಳ್ಳು. ಅಲ್ಲಿ ನೋಡು ಮಗ, ಕೈಬೇವಿದೆ ನೋಡು, ಮಧ್ಯ ಕೈಬೇವಿದೆ, ಬಿಟ್ರೆ ಮುಳ್ಳು ಅಷ್ಟೇ. ಮತ್ತಿನ್ನೇನೇ ಇಲ್ಲ ಇವರಲ್ಲಿ. ಹಂಗೆ ಸೆಣಬು. ಸೆಣಬು ಅದು ಎಂತಕ್ಕೆ ಕುಡಿತಾರಂತ ನಂಗೆ ಗೊತ್ತಿಲ್ಲ. ಅದು ಪಲಾವ್. ವಿ ಆರ್ ನಾವ್ ಅಟ್ ಪಲ್ಲಾಸ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಚಾರ್ಕೋಲ್ ತುಂಬಿರುವಂಥ ಕಂಪಾರ್ಟ್ಮೆಂಟ್ಗಳು. ಆಲ್ಮೋಸ್ಟ್ ಎಲ್ಲದೂ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಇಂಡಸ್ಟ್ರಿಯಲ್ ಏನಿದೆಯಲ್ಲ. ಈಗ ನಾವೇನು ಈ ಕೋಲ್ ಮೈನಿಂಗ್ ಐಟಮ್ಸ್ಗಳನ್ನೆಲ್ಲ ಒಯ್ಯೋದು ಇದೇ ನೋಡ್ಬೋದು ನೀವು. ಇದು ಫುಲ್ ಲೋಡ್ ಆಗಿರೋದು, ಟಾರ್ಪಲ್ ಮುಚ್ಚಿದಾರಲ್ಲ. ನಂಗೆ ಕೋಲ್ ಅಂತ ಹೇಗೆ ಗೊತ್ತಾಗಿದೆ ಗೊತ್ತಾ? ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಸೈಡಲ್ಲಿ ಸಣ್ಣ ಸಣ್ಣ ಪೀಸ್ಗಳು ಬಿದ್ದಿದ್ದಾವೆ. ಒಂದಿಷ್ಟು ಐರನ್ ವರ್ಕ್ ಕೂಡ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ನೋಡಿ ನೋಡಿ ನೋಡಿ, ಇಲ್ಲೆಲ್ಲ ಗ್ಯಾಪಲ್ಲಿ ಕಾಣುತ್ತೆ. ಇಟ್ಸ್ ಚಾರ್ಕೋಲ್. ಇದೇ ಪಲಾಸ ಆ್ಯಂಡ್ ಇಂಡಿಯನ್ ಫ್ಲ್ಯಾಗ್ ಕೂಡ ಕಾಣಿಸ್ತಾ ಇದೆ. ಸಾರೆ ಜಹಾ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ. ನಮ್ಮ ದೇಶದ ಮುಂದೆ ಇನ್ಯಾವ ದೇಶ ಇದೆ ರೀ? ವರ್ಲ್ಡಲ್ಲೇ ದೊಡ್ಡದಾದಂಥ ರೈಲ್ವೆ ಲೈನನ್ನು ಹೊಂದಿರೋದು. ನೀವು ನೋಡ್ತಾ ಇರ್ಬೋದು ಚಾರ್ಕೋಲ್. ನಮ್ಮ ಇಂಡಿಯಾ ಆಲ್ಮೋಸ್ಟ್ ವರ್ಲ್ಡಲ್ಲಿ 2ನೇ ರಷ್ಯಾ ಇದೆ, ಮೊದಲನೇದು ಇಂಡಿಯಾ. ಲಾಂಗೆಸ್ಟ್ ರೈಲ್ವೆ ಲೈನ್ನ ಹೊಂದಿರೋದು ಇದೇ ನೋಡಿ ಪಲಾಸ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಎಚ್ಚರಾದ ಕೂಡಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ವಿ ಆರ್ ಇನ್ ಸೋಂಪೇಟ. ಆಲ್ಮೋಸ್ಟ್ 1304 ಕಿಲೋಮೀಟರ್ ದೂರ ಬಂದಿದ್ದೀವಿ ಶಿವಮೊಗ್ಗದಿಂದ. ಒಟ್ಟು 1304 ಕಿಲೋಮೀಟರ್. ಸೋಂಪೇಟ ಆಲ್ಮೋಸ್ಟ್. ಇದು ಆಂಧ್ರನ? ಯಾವ ಭಾಷೆ ಅದು? ಯಾವ ಭಾಷೆ ಅಂತ ನನಗಂತೂ ಗೊತ್ತಿಲ್ಲ. ನೀವು ನೋಡ್ತಾ ಇರ್ಬೋದು, ಇದು ಸೋಂಪೇಟ. भाई ये कौन सा स्टेट में है अभी कौन सा स्टेट में हम भाई? ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? कौन सा स्टेट में अभी हम? अभी तो उड़ीसा नहीं आया अभी तक. ओडिशा आने वाला है बस. ಸದ್ಯದಲ್ಲೇ ಒಡಿಶಾದಲ್ಲಿ ಇರ್ತೀವಿ. ಬನ್ನಿ ಹೋಣ. ತಿಂಡಿ ಆಗಿಲ್ಲ ರೀ, ಅದೇ ಪ್ರಾಬ್ಲಮ್. ಕಳ್ಳರೆಲ್ಲ ತಗೊಬಂದು ಬಿಡು ಬರ್ತೀನಿ ಬಿಡು.